ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇದೀವ ಅಥವಾ ಪ್ರಜಾಪ್ರಭುತ್ವದಲ್ಲಿ ಇದೀವ, ದೇಶದಲ್ಲಿ ಇದೀವ, ಇಲ್ಲ ಬೇರೆ ಎಲ್ಲಾದ್ರೂ ಇದೀವ ಅನ್ನೋದು ನಮ್ಗೆ ಇವತ್ತು ಅನುಮಾನ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ. ಪಿಚಾಚಿನಿ ಕೂಡಲೇ ಬಂಧನ ಮಾಡಲೇಬೇಕು. ಕಾಮ ಪಿಚಾಚಿನಿ ಕೂಡಲೇ ಬಂಧನ ಮಾಡಲೇಬೇಕು. ಬಂಧಿಸಿ 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 ಕಾಮ ಪಿಚಾಚಿ ರಾವಣನಿಗೆ, ಕಾಮ ಪಿಚಾಚಿ ರಾವಣನಿಗೆ ಹಾಕೊಂಡಿದ್ಯಾ? ಇಂಥ ಕಿರಾತಕರಿಗೆ ರಾತ್ರಿ ಓಟ್ ಹಾಕ್ಬಿಟ್ಟು ಓಡೋಗಿದ್ದಾನೆ ಟ್ರಾನ್ಸ್ಫರ್ಗೆ ಅಂತಂದರೆ ಎಷ್ಟು ಕಾನೂನು ಸಾಗ್ತಾ ಇದೆ. ಇವನ್ನ ಓಡಿಸ್ತವ್ರು ಯಾರು? ಎಲ್ಲ ದೊಡ್ಡ ದೊಡ್ಡ ಕಳ್ಳರು ದುಡ್ಡುಗಳು ತಗೊಂಡು ಬ್ಯಾಂಕ್ ಖಾಲಿ ಮಾಡಿ ಓಡೋದು. ಇವಾಗ ಅತ್ಯಾಚಾರಿಗಳು ಓಡೋದು. ಇವ್ರಿಗೆಲ್ಲ ಓಡಿಸೋದು ಕೂತಿದ್ದಾರಲ್ಲ ಸೀಟ್ಗಳಲ್ಲಿ. ಇವ್ರು ನಾಚಿಕೆ ಆಗಬೇಕು, ಇವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇವ್ರು ಏನಿಗೆ ಬದುಕಿದ್ದಾರೆ, ಅವರು ನೇಣು ಹಾಕ್ಕೊಂಡು ಸಾಯ್ಬೇಕು. ನಿಜವಾಗೂ ಇವತ್ತು ಎಷ್ಟು ಹೆಣ್ಮಕ್ಳು ಬೀದಿಗೆ ಬರ್ತಾರೆ, ಎಷ್ಟು ಹೆಣ್ಮಕ್ಳನ್ನ ಬೀದಿನಲ್ಲಿ ಇಟ್ಟಿದ್ದಾರೆ. ಅವ್ನು 4 ಗೋಡೆ ಮಧ್ಯೆ ಮಾಡಿ ಅದನ್ನ ಪೆನ್ ಡ್ರೈವ್ನಲ್ಲಿ ಹಾಕಿದ್ರೆ ಆ ಪೆನ್ ಡ್ರೈವ್ನ ಬಿಚ್ಚಿ ರೋಡಲ್ಲಿ ತೋರಿಸ್ದವ್ನಿಗೂ ಹೊಡಿಬೇಕು, ಇವನಿಗೂ ಹೊಡಿಬೇಕು. ಇವತ್ತು ಚಪ್ಪಲಿ ಹಾರ ಹಾಕಿ ಹೊಡಿಬೇಕು ಅಂತೀವಿ. ಏನೋ ಬೇಡ ಕಾನೂನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ನಾವು ಗೌರವವಾಗಿ ನಾವು ಸ್ವಲ್ಪ ಜನ ಇದ್ರೂ ಸಮಾನ ಮನಸ್ಸು ಇದನ್ನ ಖಂಡಿಸ್ತೀವಿ. ನಾವು ನಿಜವಾಗ್ಲೂ ಇವ್ರಿಗೆ ಮಾನ ಮರ್ಯಾದೆ ಏನಿಲ್ಲ. ಇವ್ರಿಗೆ ನಿಜವಾಗೂ ಮಾನ ಮರ್ಯಾದೆ ಅಲ್ಲ. ನಮ್ಮ ಓಟ್ಗಳೆಲ್ಲ ಇವ್ರು ಬಿದ್ದಿರೋದು, ಅಂತ ಅತ್ಯಾಚಾರಿಗಳ ಓಟಿಗೆಲ್ಲ ಇವ್ರು ಬಿದ್ದಿರೋದು. ಮೋಸದ ಓಟಿಗೆ ತೆಗೆದುಕೊಂಡು ಇವ್ರು ಗೆದ್ದು ಬಂದು ನಮ್ಮನ್ನ ಬೀದಿನಲ್ಲಿ ಬೆತ್ತಲೆ ಮಾಡ್ತಾರೆ, ಹರಾಜು ಮಾಡ್ತಾರೆ. ಇವ್ರಿಗೆ ಸಾವು ಬರಬೇಕು, ಬರಬೇಕು. ಇವ್ರಿಗೆ ಏಡ್ಸ್ ಕಿಡ್ಸ್ ಅಂತ ಬಂದ ಇಲ್ವೋ ಏನೋ 2-3 ಸಾವಿರ ಜನಕ್ಕೆ ಅದೆಲ್ಲ ಮಾಡಿದ್ದಾನೆ. ಇವ್ರಿಗೇನು ಬಂದಿದೆಯೋ ಗೊತ್ತಿಲ್ಲ. ಇಂಥವ್ರು ಇರ್ತಾರೆ ಈ ದೇಶ ಹಾಳಾಗ್ತಾ ಇರೋದು. ಈ ದೇಶ ಹಾಳಾಗಬೇಕು, ಈ ದೇಶದ ಹೆಣ್ಮಕ್ಳನ್ನ ಹರಾಜಾಗ್ತಾ ಇರೋ ಈ ನನ್ನ ಮಕ್ಕಳಿಗೆ ಕಾಲಲ್ಲಿ ತುಳಿದು ಸಾಯಿಸಿ. ಕಾಮ ಪಿಚಾಚಿನಿ ಕೂಡಲೇ ಬಂಧನ ಮಾಡಲೇಬೇಕು. ಕಾಮ ಪಿಚಾಚಿನಿ ಕೂಡಲೇ ಬಂಧನ ಮಾಡಲೇಬೇಕು. ಬಂಧಿಸಿ ಕಾಮ ಪಿಚಾಚಿ ರಾವಣನಿಗೆ, ಕಾಮ ಪಿಚಾಚಿ ರಾವಣನಿಗೆ ಎಲ್ಲರೂ ಕಾಮ ಪಿಚಾಚಿ ರಾವಣನಿಗೆ, ಕಾಮ ಪಿಚಾಚಿ ರಾವಣನಿಗೆ, ಕಾಮ ಪಿಚಾಚಿ ರಾವಣನಿಗೆ. ಕಿತ್ತೋಗಂತ ಬಟ್ಟೆಗೆ ತಗೊಂಡೋಗಿದ್ದಾರೆ ಇವರು. ಈ ವಿಡಿಯೋನಲ್ಲಿ ಇರೋ ಹೆಣ್ಮಕ್ಳು ಅವರ ಮುಂದಿನ ಜೀವನ ಏನು, ಅವರ ಬದುಕೇನು, ಅವ್ರ ಸಾಯೋವರೆಗೂ ಇದು ನೊಂದು ಬದುಕಬೇಕಾ? ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾ? ಇಲ್ಲ ಮನೆಯಲ್ಲಿ ಹಿಂಸೆ ಪಟ್ಕೊಂಡು ಸಾಯ್ಬೇಕಾ ಅವರು? ಅದನ್ನ ಅಲ್ಲ, ಆ ಹೆಣ್ಮಕ್ಳನ್ನ ಇವನು ಇಷ್ಟು ಕ್ರೂರವಾಗಿ ನಡೆಸ್ಕೊಂಡಿದ್ದನ್ನ ಅದನ್ನ ತಂದು ಬೀದಿನಲ್ಲಿ ಹರಾಜು ಹಾಕಿದಾರಲ್ಲ, ಪಾರ್ಕ್ಗಳಲ್ಲಿ ಬಿಸಾಕಿದ್ದಾರಲ್ಲ. ಪೆನ್ ಡ್ರೈವ್ ಏನ್ರಿ ಇವರು ಓದಿರೋದು, ಏನ್ರಿ ಇವ್ರು ಕಲ್ತಿರೋದು? ಇವರು ಎಜುಕೇಟೆಡ್ ಬ್ರೂಟ್ಸಾ? ಇವರು ವಿದ್ಯಾಭ್ಯಾಸ ಮಾಡಿದಾರ? ಇವರು ವಿದ್ಯಾಭ್ಯಾಸ ಮಾಡಿರೋರು ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ. ನಿಜವಾಗೂ ಇಂಥ ಕಿರಾತಕರು ಇರುವಂಥ ಒಂದು ನಾಡಲ್ಲಿ ನಾವು ಇದ್ದೀವಲ್ಲ, ನಾವು ತಲೆ ತಗ್ಗಿಸ್ಬೇಕು. ತಾಯಿ ವಯಸ್ಸಿನೊಳಗೆ ಬಿಡ್ತೀರ ಇವನು ಬಟ್ಟೆ ಬಿಚ್ಚಿದ್ದಾನೆ ಅಂತಂದರೆ ನಿಜವಾಗೂ ಇವನು ಎಷ್ಟು ನೀಚ, ಅವರಪ್ಪ ಎಷ್ಟು ನೀಚ. ಅವರಪ್ಪನ ಮೇಲೆ ಕಂಪ್ಲೇಂಟ್ ಇದೆ. ಹೋಗಿದ್ದಾನೆ, ಬರ್ತಾ ಇದ್ದಾನೆ. ಬೇಕು ಏನು ಬೇಕು ಹೇಗಿದ್ದಾರೆ ಎಲ್ಲ. ರೇವಣ್ಣನ ಮೇಲೆ ಇರಿದೆಯಲ್ಲ, ನಮ್ಮಂಥ ಬಡವರಾದರೆ ಬೇಗ ಅರೆಸ್ಟ್ ಮಾಡ್ತಾರೆ. ನಾವಿಲ್ಲಿ ಕೂಗಾಡಿದ್ದಕ್ಕೆ ಬೇಕಾದರೆ ಅರೆಸ್ಟ್ ಮಾಡ್ತಾರೆ. ಇವ್ರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರಲ್ಲ, ಅವ್ನು ರಾಜಾರೋಷವಾಗಿ ಜರ್ಮನ್ಗೆ ಹೋದ, ಫ್ರಾಂಕ್ಫರ್ಟ್ಗೆ ಹೋದ, ಅಲ್ಲಿ ಆರಾಮಾಗಿದ್ದಾನೆ. ಇವನ ಅಪ್ಪ ಏನು ಆಗ್ದವನಂಗೆ ನನ್ನ ಮಗ ಹೋಗಿದ್ದಾನೆ, ಬರ್ತಾನೆ ಜರ್ಮನ್ಗೆ ಅಂತ ಹೇಳ್ತಾರೆ. ನಾಚಿಕೆ ಇಲ್ಲ ಆಗಲ್ವಾ ಇವರ ವಂಶಕ್ಕೆ ನಾಚಿಕೆ ಆಗಲ್ವಾ? ದೊಡ್ಡ ವ್ಯಕ್ತಿಗಳು ನಮ್ಮ ತಾತ ಪ್ರಧಾನ ಮಂತ್ರಿ ಆಗಿದ್ರು ಎಕ್ಸ್ ಅಂತ ಹೇಳ್ತಾರೆ. ಅಂಥವ್ರು ಮೊಮ್ಮಕ್ಕಳು ಇಂಥ ಕೆಲಸ ಮಾಡ್ತಾರೆ.
ಏನು ಮಾಡದೇ ಇರೋರಿಗೆ ಅವ್ರಿಗೆ ಓಟ್ ಹಾಕಿ ನಾನು ಚಿಕ್ಕಪ್ಪ ನಾನು ತಾತ ನಾನು ಇವರು ಅಂತಾರೆ. ಇವಾಗ ಅವ್ರೇನೋ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಆ? ಸಂಬಂಧ ಇಲ್ಲ ಅಂತಂದ್ರೆ ಮನೆ ಮಗಳ ಹತ್ರನೂ ಹೋಗೋದೆ, ಅತ್ತಿಗೆ ಹತ್ರನೂ ಹೋಗೋದೆ, ತಾಯಿ ಹತ್ರನೂ ಹೋಗೋದೆ. ಯಾವ ವಂಶದವ್ರು ಇವರು? ಯಾವ ವಂಶದವರು? ಬೇಕಾದಾಗ ವಂಶ, ಬೇಡವಾದಾಗ ವಂಶ ಇಲ್ಲ. ಇವರು ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ರಾಜ್ಯಾದ್ಯಂತ ತಲೆ ತಗ್ಗಿಸುವಂತ ಕೆಲಸ ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನ ಒಂದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಂತ ಹೇಳ್ಕೊಂಡು ಓಡಾಡುತ್ತಾ ಇರುವಂತ ಒಬ್ಬ ಪ್ರತಿನಿಧಿ ಇವತ್ತು ಮಾಡಿದ್ದಾರೆ. ಇವತ್ತು ಹೇಳ್ಬೋದು, ಇವತ್ತು ಹೆಣ್ಣು ಮಕ್ಕಳು, ಇಡೀ ಹೆಣ್ಣು ಮಕ್ಕಳ ಮಹಿಳೆಯರಿಗೆ ಮಾಡಿದಂತ ಅವಮಾನ ಆಗಿದೆ. ಇಡೀ ಮಹಿಳೆಯರವನ್ನ ಅಶ್ಲೀಲ ವಿಡಿಯೋಗಳನ್ನ ಇವತ್ತು ವಿಡಿಯೋ ಮಾಡಿ ಚಿತ್ರೀಕರಿಸಿ ಒಂದು ಅವರ ಮೊಬೈಲ್ ನಲ್ಲಿ ಇಟ್ಕೊಂಡು ವಿಕೃತ ಕಾಮ ಪಿಶಾಚಿ ತರ ಕಾಮವನ್ನ ಅವನ ಇದನ್ನ ಅತ್ಯಾಚಾರ ಮಾಡಿ ಇವತ್ತು ನಾವು ಹೆಣ್ಮಕ್ಳು ಇವತ್ತು ಪ್ರಜಾಪ್ರಭುತ್ವದಲ್ಲಿದ್ದೀವ ಅಥವಾ ಪ್ರಜಾಪ್ರಭುತ್ವದಲ್ಲಿದ್ದೀವ, ದೇಶದಲ್ಲಿದ್ದೀವ, ಇಲ್ಲ ಬೇರೆ ಎಲ್ಲಾದ್ರೂ ಇದೀವ ಅನ್ನೋದು ನಮ್ಗೆ ಇವತ್ತು ಅನುಮಾನ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅದೇ ಪ್ರಜಾಪ್ರಭುತ್ವ ಒಂದು ಸಂಸತ್ತಿನ ಸಂಸದ ಇವತ್ತು ಹೆಣ್ಣು ಮಕ್ಕಳನ್ನ ಸಾವಿರಾರು ಒಂದು ಹೆಣ್ಣು ಮಗು ಅಲ್ಲ, 2 ಹೆಣ್ಣು ಮಗಳಲ್ಲ, 10 ಹೆಣ್ಣು ಮಗಳಲ್ಲ, ಸಾವಿರಾರು ಹೆಣ್ಣು ಮಕ್ಕಳಿಗೆ ಇವತ್ತು ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅಂತಾನೆ ಹೇಳ್ಬೋದು. ಇವತ್ತು ಬ್ಲಾಕ್ ಮೇಲ್ ಮಾಡಿ ಲೈಂಗಿಕವಾಗಿ ಅವರನ್ನ ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಅವರ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಇವರು ಒಂದು ಅಸಭ್ಯವಾಗಿ ಅಸಹ್ಯವಾಗಿ ಇವತ್ತು ನಡ್ಕೊಂಡಿದ್ದಾರೆ. ಇವತ್ತು ಸಂಸದರವರ ಅಪ್ಪ ಇವತ್ತೇನು HD ರೇವಣ್ಣ ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ. ಇವರನ್ನ ಕೂಡಲೇ ಬಂಧನ ಮಾಡಬೇಕು. ಇವರು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಬದುಕೋದಕ್ಕೆ ಅರ್ಹರಲ್ಲ. ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇರೋದಕ್ಕೆ ಇವರು ಅರ್ಹರೇ ಅಲ್ಲ. ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಹೀನಾಯವಾಗಿ ಇಂತಹ ಒಂದು ಪರಿಸ್ಥಿತಿಯನ್ನ ತಂದಿರುವಂತ ಈ ಪ್ರಜ್ವಲ್ ರೇವಣ್ಣನನ್ನೇ ಕೂಡಲೇ ಬಂಧನ ಮಾಡಬೇಕು. ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಯಾವುದೇ ಎಲ್ಲ ಸಂಚಗಳನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಇವತ್ತೇನು ಅವನು ಏನೋ ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ, ಎಡಿಟಿಂಗ್ ಮಾಡಿರೋ ವಿಡಿಯೋಗಳು ಅಂತ ಎಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸಮರ್ಥನೆ ಮಾಡ್ಕೊಳ್ಳೋನಾಗಿದ್ರೆ ಅವ್ನು ಜರ್ಮನಿಗೆ ಯಾಕೆ ಓಡೋಗ್ಬೇಕಾಗಿತ್ತು? ಅವ್ನು ತಪ್ಪೇ ಮಾಡಿಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗಿತ್ತು. ಅವನು ಇಲ್ಲೇ ಇದ್ದು ಅದನ್ನ ತಪ್ಪಾಡಿಲ್ಲ ಅಂತ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಅವನು ಜರ್ಮನಿಗೆ ಓಡೋಗ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಪ್ರಜ್ವಲ್ ರೇವಣ್ಣ ವಿಡಿಯೋ ಚಿತ್ರೀಕರಣ ಮಾಡ್ತಾನೆ. ವಿಡಿಯೋ ಚಿತ್ರೀಕರಣ ಅಶ್ಲೀಲ ವಿಡಿಯೋಗಳನ್ನ ಪೆನ್ ಡ್ರೈವ್ ಕಾಪಿ ಮಾಡಿ ಮನೆಗೆ ಹಂಚುತ್ತಾರಲ್ಲ. ಇಂಥ ಕೀಳು ಮಟ್ಟದ ರಾಜಕೀಯನ ಹೆಣ್ಣು ಮಕ್ಕಳ ಒಂದು ಸಂಸಾರದ ಜೊತೆಗೆ, ಹೆಣ್ಣು ಮಕ್ಕಳ ಒಂದು ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಂದ್ರೆ ಇವತ್ತು ವಿಡಿಯೋ ಚಿತ್ರೀಕರಣ ಮತ್ತೆ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡ ಪ್ರಜ್ವಲ್ ರೇವಣ್ಣ, HD ರೇವಣ್ಣ, ಅದ್ರ ಜೊತೆಗೆ ಇವತ್ತೇನು ವಿಡಿಯೋವನ್ನ ಕಾಪಿ ಮಾಡಿ ಮನೆಗೆ ಹಂಚಿದಾರಲ್ಲ, ಇವರ ವಿರುದ್ಧವಾಗಿ ಕೂಡ ಕಾನೂನು ಕ್ರಮ ಆಗ್ಬೇಕು. ಇವರನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಪ್ರಗತಿಪರ ಸಂಘಟನೆಗಳಿಂದ ಒಂದು ಸಾಂಕೇತಿಕ ಹೋರಾಟ ಮಾಡಿ ಒತ್ತಾಯ ಮಾಡ್ತಾ ಇದ್ದೀನಿ.